ವರ್ಷ ಕಷ್ಟಪಟ್ಟು ಒಂದು ಬಾಡಿ ಬಿಲ್ಡಿಂಗ್ ಮಾಡಿ ಎಷ್ಟು ಕಷ್ಟ ಅನ್ನೋದು ನಿಮಗೂ ಗೊತ್ತು ಸರ್. 6 ತಿಂಗಳಿಗೆ ಹೆಂಗೆ ಸರ್ ಬಾಡಿ ಬಿಲ್ಡಿಂಗ್ ಮಾಡೋಕ್ಕಾಗುತ್ತೆ? ಅದಕ್ಕೆಲ್ಲ ಶ್ರಮ ಪಟ್ಟು ಈ ಆಗಬೇಕು, ನಾನು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದಕ್ಕೆ ಬಂದು ನಿಂತರು ಸರ್. ಇವರು ಇಂಥ ಟೈಮಲ್ಲಿ ನನ್ನ ಗಂಡ ಇಲ್ಲ ಸರ್. ನನಗೂ ದುಃಖ ಇದೆ. ಇಷ್ಟೊಂದೆಲ್ಲ ಕಷ್ಟಪಟ್ಟು 3 ವರ್ಷದಿಂದ ಮಾಡಿ ಒಂದು ಥಿಯೇಟ್ರಿಗೆ ಬಂದು ನೋಡಿಲ್ಲ ಅಂದಾಗ ನನಗೂ ಫೀಲ್ ಆಗ್ತಿದೆ ಸರ್. ನಾನು ಕೇಳೋದು ಅಷ್ಟೇ, ಎಲ್ಲ ಕನ್ನಡಿಗರ ಹತ್ರ ಕೈ ಮುಗಿ ಕೇಳ್ಕೊತಾ ಇದ್ದೀನಿ, ಸಿನಿಮಾ ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಿ. ಅವಾಗಲೂ ಎಲ್ಲ ರೀತಿಯಲ್ಲೂ ನನ್ನ ಗಂಡನ ಸಪೋರ್ಟ್ ಮಾಡ್ತಾನೆ ಇದ್ರ. ಇವಾಗಲೂ ಮಾಡಿ ವೈಯಕ್ತಿಕ ಬಿಟ್ಬಿಡಿ. ಅದೇನಿದೆ ಕಾನೂನು ರೀತಿಯಿಂದ ನಾವು ಏನೇನು ಕೊಡಬೇಕು, ಸಾಬೀತು ಮಾಡಬೇಕು, ಫೈಟ್ ಕೊಡಬೇಕು, ಸಾಕ್ಷಿ ಏನು ತರಬೇಕು ನಾವು ತಂದು ಕೊಡ್ತೀವಿ. ಆದರೆ ಫಿಲಮ್ಮು ಅಂದರೆ ಯಾರಿಗೂ ಮೋಸ ಆಗ್ಬೋದು. ಪಾಪ ಪ್ರೊಡ್ಯೂಸರು, ಡೈರೆಕ್ಟ್ರು 3 ವರ್ಷದಿಂದ ಕಷ್ಟಪಟ್ಟಿದ್ದಾರೆ ಸರ್. ಈ ಫಿಲಮಿಗೋಸ್ಕರ ನಿದ್ದೆ ಊಟ ಏನು ಇಲ್ದಲ್ಲ ಕಷ್ಟಪಟ್ಟಿರ್ತಾರೆ. ಅವ್ರಿಗೆ ಬೆಲೆ ಕೊಡಿ. ಬೆಳೆಸಿದ್ದೀರ, ಇವಾಗಲೂ ನೀವು ಬೆಳೆಸಿ ಅಂತ ಎಲ್ಲ ಬಂದು ಕುತ್ಕೊಂಡು ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಸಿನಿಮಾಕ್ಕೆ ಇದು ಕೊಡಿ ಅಷ್ಟೇ ಸರ್. ಒಂದು ವಿಡಿಯೋ ಹಂಚ್ಕೊಂಡಿದ್ರು, ಇದ್ರ ಹಿಂದ್ಗಡೆ ಒಂದು ಪಿತೂರಿ ಇದೆ ಅಂತ, ನಿಜ ಅನ್ಸುತ್ತಾ ನಿಮಗೆ ಅಂತ? ರಿಲೀಸ್ ಟೈಮಲ್ಲಿ ಈ ಥರ ಒಂದು ಮಾಡಿರೋಂಥ ಹೌದು ಸರ್. ಒಬ್ರು ಲೇಡಿ ಡಾನ್ ಇದ್ದಾರೆ, ಅದು ಯಾರು ನನಗೆ ಗೊತ್ತಿಲ್ಲ ಸರ್. ತನಿಖೆ ಆದಮೇಲೆ ಎಲ್ಲ ಗೊತ್ತಾಗುತ್ತೆ ಸರ್. ಇವರಿಬ್ಬರ ಸಂಬಂಧ ಬಗ್ಗೆ ನಿಮ್ಗೆ ಏನಾದ್ರು ಮತ್ತೆ ಅರಿವಿತ್ತ, ಗೊತ್ತಿತ್ತಾ ಸರ್? ಒಂದು ಪ್ರೋಗ್ರಾಮಿಗೆ ಹೋಗ್ತಾಯಿದ್ರು, ಬರ್ತಾಯಿದ್ರು ಅಂದರೆ ಕ್ಲೋಸ್ ಫ್ರೆಂಡ್ಶಿಪ್ಪಲ್ಲೇ ಇರ್ತಾರಲ್ವ ಸರ್. ಈಗ ಇವನು ಒಬ್ಬ ಇದು ಮಾಡಿದ್ದಾರೆ ಅಂದರೆ ಕರ್ಕೊಂಡು ಹೋಗೋದು, ಕರ್ಕೊಬರೋದು. ಯಾಕೆಂದ್ರೆ ನಾನೊಬ್ಳು ಹೆಣ್ಮಗಳು ಸರ್. ಒಂದು ಹೆಣ್ಮಗ್ಳನ್ನ ಎಷ್ಟು ಕೇರ್ ಕರ್ಕೊಂಡು ಹೋಗಿರ್ತೀವಿ ಅಷ್ಟೇ ಕೇರ್ ಆಗ್ತಾನೆ. ಮನೆ ಹತ್ರ ಬಿಡೋದು ಜವಾಬ್ದಾರಿ, ಕರ್ಕೊಂಡು ಹೋಗೋದು ಇರುತ್ತಲ್ಲ ಸರ್. ಕರ್ಕೊಂಡೋಗಿ ಕರ್ಕೊಬರೋದು ಮಾಡ್ತಾಯಿದ್ರು ಸರ್. ಪ್ರೋಗ್ರಾಮ್ ಇದ್ದಾಗ ಹೋಗಿ ಬರೋದು ಮಾಡ್ತಾಯಿದ್ರು. ಅವರಿಬ್ಬರು ರಿಲೇಷನ್ ನಿಮ್ಗೆ ಹೇಳ್ಕೊಂಡಿದ್ರು, ಗೊತ್ತಿತ್ತು ಅಂತ ರೀಸೆಂಟಾಗಿ ಮದುವೆ ಆಗ್ತೀನಿ ಅಂತ ಪ್ರಮಾಣ ಮಾಡಿದ್ದಾರೆ ಅಂತ ನೀವು ಹೇಳಿ ಸರ್? ಅದೆಲ್ಲ ಗೊತ್ತಿಲ್ಲ ಸರ್. ಅದೆಲ್ಲ ಶೆಡ್ಡೆ ಅಂತ ಸರ್. ಈಗ ಕೆಲವೊಂದು ವೀಡಿಯೋಸ್ಗಳೆಲ್ಲ ಬರ್ತಾ ಇದೆ ಸರ್. ಇದೇ ಬ್ಲ್ಯಾಕ್ ಮೇಲ್ ಅನ್ಸುತ್ತೆ ಅವಳ್ದು. ಈಗ ಒಂದು ಕೆಲವೊಂದು ವೀಡಿಯೋಗಳೆಲ್ಲ ಬರ್ತಾ ಇದಾವಲ್ಲ ಸರ್. ಆಡಿಯೋ ಸಾಯ್ತೀನಿ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ. ಸೊ ಇದಕ್ಕಿಂತ ಮುಂಚೆನೇ ಆ ಥರದ್ದು ನಿಮಗೆ ಬಂದಿತ್ತು, ಆ ಥರ ಸಾಯ್ತೀನಿ ಅನ್ನೋ ವಿಡಿಯೋ? ಇಲ್ಲ ಮೇಡಮ್, ನಾನು ಯಾರೂ ನೋಡಿಲ್ಲ. ಇದೆಲ್ಲ ಶೆಡ್ ಅಂತ ಮೇಡಮ್. ಈಗಲೇ ಯಾಕೆ ಫಿಲಮ್ ಒಬ್ಬ ವ್ಯಕ್ತಿ ಬೆಳೀತಾವನೆ, ಅವ್ರು ಏನಂತ ಹೇಳ್ತಿದ್ದಾರೆ, ಕ್ಲೋಸ್ ಫ್ರೆಂಡು, ಬೆಳಿ ಮುಚ್ಚ ಅಂತ ಹೇಳಿದ್ದಾರೆ. ಈ ಬೆಳೆಯೋ ಟೈಮಲ್ಲಿ ಯಾಕೆ ತುಡಿಯೋಕೆ ಬಂದರು ಅವರು? ಇದೆಲ್ಲ ಮುಗಿದ ಮೇಲೂ ಬರ್ಬೋದಾಗಿತ್ತು. ಇಲ್ಲ ಅಷ್ಟು ವರ್ಷದಿಂದಲೇ ರಿಲೇಷನ್ಶಿಪ್ ಇರೋರು ಮುಂಚೆನೇ ಕೊಡ್ಬೋದಾಗಿತ್ತು. ಈ ಸಿನಿಮಾಗೋಸ್ಕರನೇ ತಾನು ಇವರೆಲ್ಲ ಷಡ್ಯಂತ್ರ ಮಾಡಿ ಬಂದಿರೋದು. ಯಾರ ಮೇಲೆ ಅದು ಡೌಟ್ ಇದೆ? ನನಗೆ ಯಾರ ಮೇಲೆ ಇಲ್ಲ. ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ನನಗೇನು ಗೊತ್ತಿಲ್ಲ ಸರ್. ಗೊತ್ತಿರೋ ನಾನು ಇಷ್ಟು ದೂರ ಬರೋಕ್ಕೆ ಬಿಡೋಣ ಸರ್? ನಾನು ಹೆಂಗೆ ಬರೋಕ್ಕೆ ಬಿಡ್ತಾ ಇದ್ದೆ? ನಾನೇ ಅವ್ರನ್ನ ಕೇಳ್ತಾ ಇದ್ದೆ ಅಲ್ವಾ. ಇದೆಲ್ಲ ಸರ್ ಸಿನಿಮಾದಲ್ಲಿ ಬೆಳಿತಾವನೆ, ತುಣಿಬೇಕು ಅನ್ನೋದು ಷಡ್ಯಂತ್ರ ಸರ್ ಅಷ್ಟೇ. ಬೇಕಂತ ಮಾಡಿರೋ ಸರ್. ನಾವು ಅದಕ್ಕೂ ಪ್ರೂಫ್ ಕೊಡ್ತೀವಿ ಸರ್. ನಾವು ಕಾನೂನು ರೀತಿಯಿಂದ ಹೋಗಿ ನಾವು ಹೆಂಗೆ ಕೊಡ್ಬೇಕು ಹಂಗೆ ಕೊಡ್ತೀವಿ. ಅದೆಲ್ಲ ಸರ್ ನನಗೆ ಗೊತ್ತಿಲ್ಲ ಸರ್. ನಾವು ನಂಬೋದು ಇಲ್ಲ ಸರ್ ಅದೆಲ್ಲ. ಕೆಲವೊಂದು ಸಲ ಇವರು ಇದು ಪ್ರಾಕ್ಟೀಸ್ ಮಾಡ್ಬೋದಲ್ಲ, ಒಂದು ಸ್ಕ್ರಿಪ್ಟಿಗೆ ಪ್ರಾಕ್ಟೀಸ್ ಮಾಡ್ಬೋದು, ಒಂದು ಸ್ಕಿಟ್ ಮಾಡ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬೋದು. ಅದನ್ನು ಐತೆ ಅಂತ ನಾವು ಅರ್ಥ ಮಾಡ್ಕೋಬೋದಲ್ಲ ಸರ್. ಆ ವಿಡಿಯೋದಲ್ಲಿ ಏನಾದ್ರು ವಿಡಿಯೋ ರೆಕಾರ್ಡ್ ಆಗ್ತಿದೆಯಾ? ಇಲ್ಲ ಹಂಗೂ ಮಾಡೋದು. ಯಾಕಂದರೆ ಇವರು ಒಂದು ರಿಯಾಲಿಟಿ ಶೋ ಇಂದ ಬಂದಿರೋದು ಅಲ್ವಾ. ಅಲ್ಲಿ ಸ್ಕ್ರಿಪ್ಟಿಗೆ ಎಲ್ಲ ರೀತಿಯಿಂದ ಪ್ರಾಕ್ಟೀಸ್ ಮಾಡಲೇಬೇಕು. ಇದು ಹಂಗೆ ಮಾಡ್ಯಾರ ಅಂತ ನಾನು ಅನ್ಕೋತೀನಿ. ಸರ್ ಕ್ಲೋಸ್ ಫ್ರೆಂಡ್ ಹೆಂಗೆ ಪ್ರೋಗ್ರಾಮಿಗೆ ಬರೋರು ಮನೆಗೆ ಬರ್ದಲ್ಲಿ ಹೆಂಗೆ ಸರ್ ಹೋಗೋದು? ಮನೆಗೆ ಬರೋರು ಅವ್ರ ಮಧ್ಯೆ ನನ್ನ ಮಧ್ಯೆ ಯಾವುದೇ ರೀತಿ ಇರ್ಲಿಲ್ಲ ಸರ್. ಅವ್ರ ಪರ್ಸ್ನಲ್ ಏನಂತ ನನ್ನ ಹತ್ರ ಯಾವತ್ತೂ ಶೇರ್ ಮಾಡ್ತಾರೆ. ಬರೋರು ಹೋಗೋರು ಅಷ್ಟೇ ಸರ್. ಪ್ರೋಗ್ರಾಮಿಗೆ ಬಂದಾಗ ಬರೋರು ಮನೆಗೆ ಹೋಗೋರು, ಅದು ಬಿಟ್ಟರೆ ಏನೂ ಇಲ್ಲ ಸರ್.